ಮಲೆನಾಡಲ್ಲಿ ಮಳೆ ತುಂಬ ಜೋರಾಗಿ ಬರ್ತಾ ಇದೆ. ಹಂಗಾಗಿ ಮೀನು ಹಿಡಿಯೋಣ ಅಂತ ಹೇಳಿ ಹತ್ಯಾರು ತಗೊಂಡು ಪಿಚ್ಚಿಗಿಳಿದ್ವಿ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೇಲಿಂದ ಕೆಳಕ್ಕೆ ಎಡದಿಂದ ಬಲಕ್ಕೆ 4 ಸರಿ ನೋಡಿ ಗಾಣ ಬೀಸಾಕಿದ್ರು. ಇವರು ಸಫಾನ್ ಅಂತ ಮೀನು ಹಿಡಿಯೋದ್ರಲ್ಲಿ ಪಂಟ್ರು. ಅರ್ಧ ಗಂಟೆ ಆದರೂ ಒಂದು ಮೀನು ಸಿಗಲಿಲ್ಲ. ಇವರು ಸುರೇಶ್ ಕೋಟ್ಯಾನ್ ಅಂತ ಮಂಗಳೂರಿನವರು. ಇನ್ನೇನು ಮಂಗಳೂರಲ್ವಾ, ಸರಿಯಾಗಿ ಮೀನು ಹಿಡಿತಾರೆ ಅಂದ್ಕೊಂಡ್ವಿ. ನನಗೆ ಗಾಣ ಬಿಟ್ಟು ಮೀನು ಹಿಡಿಯೋಕ್ಕೆ ಬರಲ್ಲ, ನಾವೇನಿದ್ರು ಬಾಣ ಬಿಟ್ಟೆ ಮೀನು ಹಿಡಿಯೋದು ಅಂದರು. ಬಂದಿದ್ದಕ್ಕೂ ಲಾಸ್ ಆಗಲಿಲ್ಲ. ತಲಫಿಯ ಫಿಶ್ಗಳು ಒಂದೊಂದೇ ಗಾಣಕ್ಕೆ ಮುತ್ತು ಕೊಡೋಕ್ಕೆ ಶುರು ಮಾಡ್ಕೊಂಡು ಎಲ್ಲರೂ ಗಾಣ ಬಿಸಾಕ್ತವ್ರಲ್ಲ, ನಾನು ಬಿಸಾಕೋಣ ಅಂತ ಹೇಳ್ಬಿಟ್ಟು ಬಿಸಾಕ್ತೆ. ಟೈಮ್ ಪಾಸಿಗೆ ಅಂತ ಪುರಿ, ಕಡಲೆ, ಚಕ್ಲಿ, ಕೊಡಬೇಳೆ ಎಲ್ಲ ತಗೊಂಡೋಗಿದ್ವಿ. ಈ ಕಡೆ ಬರೋಕ್ಕೆ ಮೀನು ರೆಡಿ ಇರಲಿಲ್ಲ, ಬರಲಿಲ್ಲ ಅಂದರೆ ಬುಡೋಕ್ಕೆ ನಾವು ರೆಡಿ ಇರಲಿಲ್ಲ. ಇನ್ನೇನು ಕತ್ಲೆ ಆಯ್ತಲ್ಲ, ಹೊರಡೋಣ ಅಂದ್ಕೊಂಡ್ವಿ. ನಮ್ಮನ್ನು ನೋಡಿ ಮೀನಿಗೂ ಬೇಜಾರಾಯ್ತೇನೋ. ನೀವು ಖಾಲಿ ಕೈ ಹೋಗ್ಬೇಡಿ, ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ಬಿಟ್ಟು ಮೀನುಗಳು ಒಂದೊಂದಾಗೆ ಬರೋಕ್ಕೆ ಶುರು ಮಾಡ್ಕೊಂಡು ಆಡಿ ಕೂಡಿ ಒಂದು 4 kg ಅಷ್ಟು ಮೀನು ಸಿಕ್ಕಿದ್ವು. ಸಕಲೇಶ್ಪುರದ ಮೀನು ನೋಡಿ ಮಂಗಳೂರಿನವರಿಗೆ ಖುಷಿನೋ ಖುಷಿ. ಹೊಳೆಯಲ್ಲಿರೋ ಮೀನುಗಳಿಗೆಲ್ಲ ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ವಾಪಸ್ ಆದ್ವಿ. ನಿಮ್ಮ ಟೈಮ್ ಪಾಸಿಗೆ ಮತ್ತು ನಮ್ಮ ಟೈಮ್ ಪಾಸಿಗೆ ಅಂತ ವೀಡಿಯೋಗಳನ್ನ ಹಾಕ್ತಾನೆ ಇರ್ತೀವಿ. ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲಾಂದರೆ ಬೇಜಾರಿಲ್ಲ. ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.